ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನೀವು ನೋಡ್ತಾ ಇದ್ದೀರಾ ಅನ್ನೂಸ್ ವರ್ಲ್ಡ್ ಕನ್ನಡ ಚಾನಲ್. ಸೊ ಇವತ್ತು ನಾವು ಆಲ್ರೆಡಿ ಇನ್ನೇನು ಹತ್ತತ್ರ ಚನ್ನರಾಯಪಟ್ಟಣ ಹತ್ರ ಇದ್ದೀವಿ ಅಲ್ವಾ? ಸೊ ಚನ್ನರಾಯಪಟ್ಟಣ ಹತ್ತತ್ರ ಇದ್ದೀವಿ. ಸೊ ಇವತ್ತು ನಾವು ಟ್ರಿಪ್ ಫಸ್ಟ್ ಡೇ ಇದು. ಸೊ ಎಲ್ಲೆಲ್ಲಿ ಹೋಗ್ತೀವಿ ಅದೆಲ್ಲ ನಾನು ರೆಕಾರ್ಡ್ ಮಾಡ್ತೀನಿ, ಬಟ್ ವ್ಲಾಗಲ್ಲಿ ನಾನು ಯಾವುದನ್ನು ಶೇರ್ ಮಾಡ್ತೀನೋ ಮಾಡಲ್ಲ, ಕರೆಕ್ಟಾಗಿ ಗೊತ್ತಿಲ್ಲ. ಸೊ ಇದು ಒಂಥರ ನಾವು ಬೇರೆ ಬೇರೆ ಕಡೆ ಟ್ರಿಪ್ ಮಾಡ್ಬೇಕಂತ ಅಂದ್ಕೊಂಡಿದ್ವಿ. ಸೊ ಸಡನ್ ಪ್ಲ್ಯಾನ್ ಮತ್ತು ಸಡನ್ನಾಗಿ ಹೊರಟಿದ್ದೀವಿ. ಸೊ ನಾವು ಎಲ್ಲೆಲ್ಲಿ ಹೋಗ್ಬೇಕು ಅಂದ್ಕೊಂಡಿದ್ದೀವಿ ಅಂದರೆ ಮುರುಡೇಶ್ವರ, ಮಂಗಳೂರು, ಗೋಕರ್ಣನ, ಹೊನ್ನಾವರ. ಸೊ ಈ ಕಡೆ ಅಂದರೆ ನಾವು ಯೂಶುವಲ್ ಆಗಿ ಹೊರನಾಡು, ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ ಆ ಕಡೆ ಎಲ್ಲ ಹೋಗ್ತಾನೆ ಇದ್ವಿ. ಇವತ್ತು ಹೋಗ್ತಾ ಇರುವಂಥ ಪ್ಲೇಸಸ್ಗೆ ಯಾವತ್ತೂ ವಿಸಿಟ್ ಮಾಡಿಲ್ಲ. ಸೊ ಫಸ್ಟ್ ಟೈಮ್ ನಾನು ವಿಸಿಟ್ ಮಾಡ್ತಾ ಇರೋದು. ನಮ್ಮ ಮನೆಯವ್ರು ಈಗ ಆಲ್ರೆಡಿ ಮುರುಡೇಶ್ವರಲ್ಲೆಲ್ಲ ಹೋಗಿದ್ದಾರೆ, ನಾನು ಮಕ್ಕಳು ಫಸ್ಟ್ ಟೈಮ್. ಸೊ ಎಸ್, ಹೋಗ್ತಾ ಇದ್ದೀವಿ. ಇನ್ನೇನು ನಾವು ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ, ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಇವಾಗ ಹತ್ತತ್ರ ಚನ್ನರಾಯಪಟ್ಟಣ ಹೈವೇಲಿ ಹೋಗ್ತಾ ಇದ್ದೀವಿ. ಸೊ ಇವಾಗ ಹಾಸನ ಸಿಗುತ್ತೆ, ಅರಸೀಕೆರೆ ಸಿಗುತ್ತೆ, ಶಿವಮೊಗ್ಗ ಸಿಗುತ್ತೆ. ಸೊ ಎಲ್ಲ ಶಿವಮೊಗ್ಗವರೆಗೂ ಹೋಗಿದ್ದೀನಿ ನಾನು, ಅದರಿಂದ ಮುಂದೆ ಹೋಗಿದ್ದೆ. ಸೊ ಅಲ್ಲಿ ನಾವು ಹೊನ್ನಾವರದೆಲ್ಲ ಬುಕ್ ಮಾಡಿರೋದು. ಹೊನ್ನಾವರದಲ್ಲಿ ನಮ್ಮ ಮನೆಯವರು ಈಗ ಆಲ್ರೆಡಿ ಒಂದು ಬೀಚ್ ಸೈಡಲ್ಲಿ ಒಂದು ಹೋಮ್ ಸ್ಟೇನ ಬುಕ್ ಮಾಡಿದ್ದಾರೆ. ಸೊ ಅಲ್ಲಿಗೆ ಹೋಗಿ ನಾವು ಇವತ್ತು ನೈಟ್ ಸ್ಟೇ ಆಗ್ತೀವಿ, ಬೆಳಗ್ಗೆ ಬೇರೆ ಕಡೆ ಹೋಗ್ಬೇಕು ಅಂತ. ಸೊ ಹೋಗ್ತಾ ಹಂಗೆ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಅದನ್ನೆಲ್ಲ ನಾನು ಫೇಸ್ಬುಕ್ ಪೇಜಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ. ಇಂಟ್ರೆಸ್ಟ್ ಇದ್ದರೆ ಒಂದ್ಸರಿ ಚೆಕ್ ಮಾಡಿ. ಫೇಸ್ಬುಕ್ ಪೇಜ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ಬೆಳಗ್ಗೆಯಿಂದ ನಿದ್ದೆ ಮಾಡಿದ್ರೆ ಸುಬ್ಬು ತೊಂದರೆ ಕೊಡ್ತಾನೇ ಇದ್ದ, ಅದಕ್ಕೆ ನಾವು ಸುಬ್ಬುನ ಏನು ಮಾಡಿದ್ದೀವಿ ಅಂದರೆ ಕಟ್ಟಾಕಿದ್ದೀವಿ. ಕೊಡ್ತೀನಿ ನಾನೇ ಕೊಡ್ತೀನಿ. ಯಾರಲ್ಲ ಹಾಯ್ ಮೇಡಮ್, ಬ್ರೋ ನಾನು ಸಿಗಾಕೊಂಡಿದ್ದೀನಿ ಬ್ರೋನು. ಬಿಚ್ಚಲ್ಲ ನೀನು ಇವತ್ತು, ಬಿಚ್ಚಲ್ಲ ನಾನು. ಒಂದ್ ಕಡೆ ಕುತ್ಕೊಳ್ಳಲ್ಲ, ಮಲ್ಸಿದ್ರೆ ಮಲ್ಕೊಳ್ಳಲ್ಲ, ಆಮೇಲೆ ಕೆಳಗಡೆ ಬಿದ್ದು ಹೋಯ್ತಾನೆ, ಅದಕ್ಕೆ ನಾನು ಕಟ್ಟಾಕಿದ್ದೀನಿ. ಸೊ ಯಶು ನಮ್ಮ ಮನೆಯವರು 4 ಜನ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಹೋಗ್ತಾ ಏನೇನು ಆಗುತ್ತೆ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸಡನ್ ಪ್ಲಾನ್ ಹೋಗ್ಬೇಕು ಅಂತ ಅನ್ಕೊಂಡಿದ್ದಂತೆ ನಿಜ, ಬಟ್ ಇವತ್ತೇ ಹೋಗ್ತೀವಿ ಅಂತ ಐಡಿಯಾ ಇರಲಿಲ್ಲ. ಓ ವೈ ವಾಟ್ ಹ್ಯಾಪನ್? ಸೊ ಇವತ್ತೇ ಹೋಗ್ತೀವಿ ಅನ್ನೋ ಐಡಿಯಾ ಇರಲಿಲ್ಲ. ಎಸ್, ಹೋಗ್ತಾ ಇದ್ದೀವಿ ಅಷ್ಟೇ. ಬನ್ನಿ. ಸೊ ನೋಡ್ಬೋದು, ನಾವು ಹೋಗೋ ರೋಡಲ್ಲಿ ತುಂಬ ಮಳೆ, ರೋಡಲ್ಲೇ ಹೋಗೋಕ್ಕಾಗದೇ ಇರೋಷ್ಟು ಮಳೆ. ಎಲ್ಲ ಕಡೆಯಿಂದನೂ ರೋಡಲ್ಲಿ ನೀರು ನಿಂತ್ಕೊಬಿಟ್ಟಿತ್ತು. ನಮಗೆ ಭಯ ಆಗಕ್ಕೆ ಸ್ಟಾರ್ಟ್ ಆಗೋಯ್ತು. ಇದೇನಪ್ಪ ಇಷ್ಟು ದಿನ ಬಿಸಿಲಿದ್ದಿದ್ದು, ಮಳೆನೇ ಇಲ್ಲ ಅಂತ ಇದ್ದಿದ್ದಕ್ಕಿದ್ದಂಗೆ ನಾವು ಟ್ರಿಪ್ ಹೋಗ್ಬೇಕಾದ್ರೆ ಇಷ್ಟೊಂದು ಮಳೆ ಬರಬೇಕಾ? ಮಕ್ಕಳು ಬೇರೆ ಇದ್ದಾರೆ, ಎಲ್ಲಿ ಸಿಗಾಕೊಡ್ತೀವೋ ಮಳೆಗೆ ಅಂತ ತುಂಬ ಭಯ ಆಗಿತ್ತು. ಸೊ ಅದರಿಂದ ಒಂದು 5 ಕಿಲೋಮೀಟರ್ಸ್ ಮುಂದೆ ಹೋದರೆ ಮಳೆನೇ ಇರಲಿಲ್ಲ, ಆ ಥರ ಆಗಿತ್ತು. ಸೊ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಟೈಮ್ ಆಗಿದೆ 3:30. ಇವಾಗ 3:30 ಫ್ರೆಂಡ್ಸ್. ನಮ್ಮ ಚಿಮ್ಮೈ ಸ್ಲೀಪಿಂಗ್. ಇವಾಗ ನಾವು ಚಿಕ್ಕಮಂಗ್ಳೂರು ಡಿಸ್ಟಿಕಲ್ಲಿ ಇದ್ದೀವಿ. ತರೀಕೆರೆ ಬಿಟ್ಟು ಒಂದು 20-30 ಮಿನಿಟ್ಸ್ ಆಯಿತು. ಇದು ಎಕ್ಸಾಕ್ಟ್ ಪ್ಲೇಸ್ ಯಾವುದು ಅಂತ ಗೊತ್ತಿಲ್ಲ ನನಗೆ. ಯಾವುದೋ ಯಾವುದಿದು ಎಕ್ಸಾಕ್ಟ್ ಚಿಕ್ಕಮಂಗ್ಳೂರು ಡಿಸ್ಟಿಕ್ಕೇನೆ, ಬಟ್ ಯಾವುದು ಅಂತ ಗೊತ್ತಿಲ್ಲ ನನಗೆ. ತರೀಕೆರೆ. ನಾವು ಇನ್ನೂ ಹೋಗೋಕ್ಕೆ 192 ಕಿಲೋಮೀಟರ್ ಬಾಕಿ ಉಳಿದಿದೆ ಫ್ರೆಂಡ್ಸ್. ನಾನೊಂದು ಕ್ಲಿಪ್ಪಿಂಗ್ ರೆಕಾರ್ಡ್ ಮಾಡಿದ್ದೀನಿ. ಆ ಕ್ಲಿಪ್ಪಿಂಗಲ್ಲಿ ಎಷ್ಟು ಮಳೆ ಅಂದರೆ, ಈಗ ಒಂದು 10 ಮಿನಿಟ್ಸ್ ಬ್ಯಾಕ್ ಅಲ್ವ ರೀ ಆ ಪ್ಲೇಸಲ್ಲಿ ಇದ್ದೀವಿ ನಾವು. ತರೀಕೆರೆನೇ ಅದು ಎಕ್ಸಾಕ್ಟ್ ಪ್ಲೇಸು. ಸಖತ್ತು ಮಳೆಯಲ್ಲಂತೂ ಫುಲ್ಲು ರೋಡು ಎಲ್ಲ ತುಂಬಿ ಹರಿತಾ ಇತ್ತು, ಬಟ್ ಇಲ್ಲಿ ಸಖತ್ ಬಿಸಿಲು ಹಂಗೆ ಅಷ್ಟೇ. ಇವಾಗ ಹೋಗ್ತಾ ಇದ್ದೀವಿ. ನಾವು ಊಟ ಮಾಡಿಲ್ಲ. ನಾವು ಊಟಕ್ಕೆ ನಿಲ್ಸಿದ್ರೆ ಸುಬ್ಬು ಎಲ್ಲ ಎದ್ಬಿಡ್ತಾನೋ ಅಂತ ಹಂಗೆ ಹೋಗ್ತಾ ಇದ್ದೀವಿ. ಭಯ ಸುಬ್ಬು ಕಂಡ್ರೆ ನನಗೆ. ಎದ್ರೆ ಅಷ್ಟು ಹೈಪರ್ ಆ್ಯಕ್ಟಿವ್ ಬೇಬಿ, ಅದಕ್ಕೆ. ಸೊ ಹೋಗ್ತಾ ಇದ್ದೀವಿ.
ಊಟಕ್ಕೆ ನಿಲ್ಲಿಸಿದಾಗ ಮತ್ತೆ ರೆಕಾರ್ಡ್ ಮಾಡ್ತೀನಿ. ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದಾಗಿಂದ ಇಲ್ಲಿವರೆಗೂ ಎಲ್ಲೂ ಸ್ಟಾಪ್ ಮಾಡಿಲ್ಲ, ನಾವು ಹಂಗೆ ಹೋಗ್ತಾ ಇದ್ವಿ. ಭಯ ಯಾರು ಕಂಡ್ರೆ ಸಿಂಹ ಸುಬ್ಬ ಸಿಂಹ, ಬೇಬಿ ಶಿಂಬ ಆಗೋಗ್ಬಿಟ್ಟಿದೆ ನಮ್ಮ ಸುಬ್ಬು. ಎದ್ರೆ ಅಲ್ಲಿ ಇಲ್ಲಿ ಹೇಳೋದು ಬೀಳೋದು, ಕೆಳಗೆ ಕುತ್ಕೊಳ್ಳೋದು ಮೇಲೆ ಕುತ್ಕೊಳ್ಳೋದು ಇದೇ ಮಾಡ್ತಾನೆ. ಎಷ್ಟು ಹೇಳಿದ್ರು ಕೇಳಲ್ಲ. ಏನನ್ನ ಹೇಳಿದ್ರೆ ಕಿರ್ಚಿತಾನೆ, ಜೋರಾಗಿ ಹೋಗಿತಾನೆ, ಹೂ ಮಾಡ್ತಾನೆ, ಮತ್ತೆ ಹೊಡಿತಾನೆ ಅಷ್ಟೇ. ಸೊ ಇವಾಗ ನಾವು ಶಿವಮೊಗ್ಗ ಬಿಟ್ಟು ಹೊನ್ನಾವರ ರೋಡಲ್ಲಿ ಹೋಗ್ತಾ ಇದ್ದೀವಿ. ಒಂಥರ ನೇಚರ್ ತುಂಬ ಚೆನ್ನಾಗಿ ಅನಿಸ್ತು. ಆ ಕಡೆ ಎಲ್ಲ ತುಂಬ ಚೆನ್ನಾಗಿದೆ. ನಾವು ಇನ್ ಕೇಸ್ ಹೊನ್ನಾವರದಲ್ಲಿ ಬುಕ್ ಮಾಡಿಲ್ಲ ಅಂದಿದ್ರೆ ನಾವು ಇನ್ನೂ ನೋಡೋವಂಥ ಪ್ಲೇಸಸ್ ತುಂಬ ಇತ್ತು. ಸಿಗಂದೂರು ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು, ಗುಳಿ ಶಂಕರ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು, ಮತ್ತು ಸಕ್ಕರೆಬೈಲ್ಗೆ ಹೋಗ್ಬೇಕು ಅಂದ್ಕೊಂಡಿದ್ವಿ. ಅದಾದಮೇಲೆ ಶಿವಮೊಗ್ಗದಲ್ಲಿ ಸಫಾರಿ ಇದೆ, ಅಲ್ಲಿಗೆ ಹೋಗ್ಬೇಕು ಅಂದ್ಕೊಂಡಿದ್ವಿ. ಬಟ್ ಅಲ್ಲಿ ಬುಕ್ ಮಾಡಿದ್ರಿಂದ ಇದೆಲ್ಲ ಮಿಸ್ ಆಯಿತು ಅಂತಲೇ ಹೇಳ್ಬೋದು. ಸೊ ಫ್ರೆಂಡ್ಸ್, ಫೈನಲಿ ನಾವು ಹೊನ್ನಾವರ ರೀಚ್ ಆಗಿದ್ದೀವಿ. ಸೊ ಊಟಕ್ಕೆ ಅಂತ ಬಂದಿದ್ದೀವಿ. ಯಾವುದು ರೆಸ್ಟೋರೆಂಟು ಹೆಸರಿದ್ರದ್ದು ಪ್ರಮೀಳಾ ರೆಸ್ಟೋರೆಂಟ್. ಸೀ ಫುಡ್ಗೆ ಬಂದಿದ್ದೀವಿ. ಸೊ ಈ ಕಡೆ ಎಲ್ಲ ಸೀ ಫುಡ್ ತುಂಬ ಫೇಮಸ್ ಅಲ್ಲ. ಸೊ ನಾವು ಕ್ರ್ಯಾಬು, ಪ್ರಾನ್ಸು, ಫಿಶ್ಶು ಇದೆಲ್ಲ ಆರ್ಡರ್ ಮಾಡಿದ್ದೀವಿ. ಸೊ ಇನ್ನು ಬರಬೇಕು, ಬಂದಿಲ್ಲ, ವೇಟ್ ಮಾಡ್ತಾ ಇದ್ದೀವಿ. ಅವ್ನು ಕ್ಲೋಸ್ ಮಾಡಿಬಿಟ್ಟಿದ್ದೀನಿ ನಾನು ಬೇಕಂತ. ಸೊ ನೋಡೋಣ ಹೆಂಗೆ ಇರುತ್ತೆ ಟೇಸ್ಟ್ ಅಂತ. ಸೊ ಇದು ಬಂದು ಹೈವೇನಲ್ಲ ಇದೆ. ಸೊ ನೀವು ಬೇಕಿದ್ದರೆ ಟ್ರೈ ಮಾಡ್ಬೋದು. ಮತ್ತು ನಮಗೆ ಹೋಮ್ ಸ್ಟೇ ಕೂಡ ಸಿಕ್ಕಿದೆ. ಅದು ಚೆನ್ನಾಗಿರೋ ಪ್ಲೇಸಲ್ಲಿ ಸಿಕ್ಕಿದೆ. ಅಂದರೆ ಅದು ಇವಾಗ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ. ನಮಗೆ ಒಬ್ರು ಗೊತ್ತಿರೋರು ಆಲ್ರೆಡಿ ಕಾಂಟ್ಯಾಕ್ಟ್ ಮಾಡಿಸಿ ಬುಕ್ ಮಾಡಿಸ್ಕೊಟ್ಟಿದ್ರು. ಸೊ ನಾವು ಹೋಮ್ ಸ್ಟೇಲಿ ಎಲ್ಲ ಲಗೇಜ್ ಶಿಫ್ಟ್ ಮಾಡಿಬಿಟ್ಟು ಊಟಕ್ಕೆ ಬಂದಿದ್ದೀವಿ. ಸೊ ಅವ್ರ ಹೆಸರೇನು ರೀ? ಪ್ರೇಮಣ, ಶ್ರೀಕಾಂತ್ ಅಣ್ಣ ಅಂತ ಒಬ್ಬರು, ಅವರು ನಮಗೆ ಇಲ್ಲೆಲ್ಲ ತೋರಿಸ್ತಾರೆ ಬೆಳಗ್ಗೆಗೆ. ಸೊ ಸದ್ಯಕ್ಕೆ ನಾವು ಊಟ ಮಾಡ್ಕೊಂಡು ಹೋಗ್ಬಿಟ್ಟು ಮಲ್ಕೊಂಡು ಬೆಳಗ್ಗೆ ನಮ್ಮ ಸೈಟ್ ವಿಸಿಟ್ನ ಕಂಟಿನ್ಯೂ ಮಾಡಿ. ಓಕೆನಾ? ಇವಾಗ ಊಟ ಬನ್ನಿ ಎಲ್ಲ ತೋರಿಸಿ. ಮತ್ತು ರೂಮ್ ತುಂಬ ಸಿಂಪಲ್. ಇವಾಗ ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ತುಂಬ ರಶ್ ಇದೆ, ಕ್ರೌಡ್ ಇದೆ ಹೊನ್ನಾವರ. ಸೊ ಅದಕ್ಕೆ ಎಷ್ಟು ಸಿಂಪಲಾಗಿ ಸಾಧ್ಯನೋ ಅಷ್ಟು ಸಿಂಪಲಾಗಿ, ಅಂದರೆ ಅವ್ರು ಬೇರೆ ಕಡೆ ನೋಡಿದ್ರಂತೆ, ಬಟ್ ಫೈನಲಿ ಇದೊಂದು ಸಿಕ್ತು ಅಂತ ಇಲ್ಲೇ ಬುಕ್ ಮಾಡಿದ್ರು. ಸೊ ನಾವು ಲೊಕೇಶನ್ ಕರೆಕ್ಟಾಗಿ ಬೆಳ್ಕಲ್ಲಿ ನೋಡಿಲ್ಲ, ಕತ್ಲು ಜಾಸ್ತಿ. ಸೊ ಅಲ್ಲಿ ಹೋದ್ಮೇಲೆ ಕಂಟಿನ್ಯೂ ಮಾಡಿ. ಸೊ ಫೈನಲಿ ಮಧ್ಯಾಹ್ನ ಊಟ ಮಾಡಿಲ್ಲದೆ ಇದ್ದಿದ್ದರಿಂದ ತುಂಬ ಹೊಟ್ಟೆ ಹಶ್ವಾಗ್ಬಿಟ್ಟಿತ್ತು. ಸೊ ನಾನಿಲ್ಲಿ ಕಿಂಗ್ ಫಿಶ್ ಆರ್ಡರ್ ಮಾಡ್ಕೊಂಡಿದ್ದೆ. ಸೊ ನಮ್ಮ ಮನೆಯವರು ಪ್ರಾನ್ಸ್ ಮತ್ತು ಇನ್ನೊಂದು ಕ್ರ್ಯಾಬ್ ಆರ್ಡರ್ ಮಾಡ್ಕೊಂಡಿದ್ರು. ಸೊ ಕಿಂಗ್ ಫಿಶ್ ಓಕೆ ಕೊಬ್ಬರಿ ಎಣ್ಣೆ ಹಾಕಿದ್ರು, ಬಟ್ ಚೆನ್ನಾಗಿತ್ತು, ಮಸಾಲೆ ಎಲ್ಲ ಚೆನ್ನಾಗಿ ಇರ್ತಿತ್ತು, ಓಕೆ ಚೆನ್ನಾಗಿತ್ತು. ಸೊ ಇದರಲ್ಲೆಲ್ಲ ಇದು ಒಂದೇ ಚೆನ್ನಾಗಿದ್ದಿದ್ದು. ಈ ಕ್ರ್ಯಾಬ್ ಆಗಿರ್ಬೋದು, ಪ್ರಾನ್ಸ್ ಆಗಿರ್ಬೋದು ಅಷ್ಟು ಚೆನ್ನಾಗಿರಲಿಲ್ಲ. ಸೊ ನಮಗೆ ಅನಿಸಿದೆ, ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಕ್ರ್ಯಾಬು ಯಶುಗೆ ಇಷ್ಟ ಆಯ್ತಂತೆ, ಬಟ್ ನಾನು ಕ್ರ್ಯಾಬ್ ತಿನ್ನಲ್ಲ, ಅವರಿಬ್ಬರೇ ತಿನ್ನೋದು. ಸೊ ಅವ್ರಿಗೆ ಅಷ್ಟಕ್ಕಷ್ಟೇ ಅಂತ ಹೇಳ್ತಾಯಿದ್ರು. ಮತ್ತು ಮರ್ವಾಯಿ ಅಂತಾರಲ್ಲ, ಅದನ್ನು ಕೂಡ ಕೊಟ್ಟಿದ್ರು, ಮೀನ್ಸ್ ಕಪ್ಪೆ ಚಿಪ್ಪು. ಸೊ ಅದನ್ನು ಕೂಡ ಕೊಟ್ಟಿದ್ರು. ನಾವು ಅದನ್ನು ಯಾವತ್ತೂ ಫಸ್ಟ್ ಟೈಮ್ ಟೇಸ್ಟ್ ಮಾಡಿದ್ದು, ಯಾವತ್ತೂ ಮಾಡಿರಲಿಲ್ಲ ಇದಕ್ಕೆ ಮುಂಚೆ. ಸೊ ಓವರಾಲ್ ಹೇಳ್ಬೇಕಂದ್ರೆ ಓಕೆ ನಾಟ್ ಸೋ ಗುಡ್, ನಾಟ್ ಸೋ ಬ್ಯಾಡ್ ಅಂತ ಹೇಳ್ಬೋದು. ಸೊ ನಾನು ಯಶು ರೊಟ್ಟಿ ಆರ್ಡರ್ ಮಾಡ್ಕೊಂಡಿದ್ವಿ, ನಮ್ಮ ಮನೆಯವರು ಊಟ ಆರ್ಡರ್ ಮಾಡ್ಕೊಂಡಿದ್ರು. ಸೊ ರೋಟಿನೂ ಅಷ್ಟೇ ಲಾಸ್ಟಲ್ಲಿ ತಿನ್ನೋಕ್ಕೆ ಆಗದೆ ಇರೋಷ್ಟು ಬೇಜಾರಾಗೋಯ್ತು ಆ ಥರ. ಆ್ಯಂಡ್ ಅದಾದಮೇಲೆ ಹೆವಿ ಕಾಸ್ಟ್ ಅಂತ ನನಗನ್ನಿಸ್ತು. ಸೊ ಈ ಥರ ಎಲ್ಲ ಫುಡ್ ಇಲ್ಲಿ ಬ್ಯಾಂಗ್ಳೂರಲ್ಲೇ ಕಡಿಮೆಗೆ ಸಿಗುತ್ತೆ ಅಂತಲೂ ಅನಿಸ್ತು. ಸೊ ಅಲ್ಲಿ ಕೋಸ್ಟಲ್ ಫುಡ್ ತಿನ್ನಬೇಕಂತ ಹೋಗಿದ್ದರಿಂದ ಅಲ್ಲೇನು ಅಷ್ಟೊಂದು ಕಡಿಮೆ ಅಂತ ನನಗೆ ಅನಿಸ್ಲಿಲ್ಲ. ಅಂದರೆ ಅಲ್ಲಿ ಈಸಿಯಾಗಿ ಸಿಗುತ್ತಲ್ಲ, ಅಷ್ಟು ಕಡಿಮೆ ಅಂತ ನಮಗೇನು ಅನಿಸ್ಲಿಲ್ಲ. ಏನು ತಿನ್ಸೋದಪ್ಪ, ಭಯ ಆಯ್ತದೆ. ಹೇಗಿತ್ತು ವಿಶ್ವಾಸ ಅವ್ರ ಊಟ? ಹೆವಿ ಕಾಸ್ಟ್ ಜಾಸ್ತಿ, ಟೇಸ್ಟ್ ಅಷ್ಟು. ಅದರಲ್ಲೆಲ್ಲ ಕಿಂಗ್ ಫಿಶ್ ಒಂದೇ ಚೆನ್ನಾಗಿದ್ದಿತ್ತು. ಸೊ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್.
ಸೊ ಇದೇ ನಾವಿರುವಂಥ ಹೋಮ್ ಸ್ಟೇ. ಸೊ ಹೋಮ್ ಸ್ಟೇ ಅಂದರೆ ಹೋಮ್ ಥರನೇ ಇರುವಂಥ ಸ್ಟೇ. ಸೊ ಇಲ್ಲಿ ಆಚೆ ಕಡೆ ಒಂದು ಬ್ಯಾಕ್ ವಾಟರ್ ಥರ ಹೋಗುತ್ತೆ. ನಾನು ಆಚೆ ಹೋಗಿ ನೆಕ್ಸ್ಟ್ ಹೋಗಿ ತೋರಿಸ್ತೀನಿ. ಸದ್ಯಕ್ಕೆ ರಾತ್ರಿ ನಾವು ಊಟ ಮಾಡ್ಕೊಂಡು ಬಂದ್ವಿ. ಅದಾದಮೇಲೆ ಒಂದು ಹಾಫ್ ಆನ್ ಅವರ್ ಆದಮೇಲೆ ಯಾರು ಆಚೆ ಬಾಗ್ಲನ್ನ ಟಕ್ 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 ಅಂತ ತೆಗೆದ್ರು. ನನಗೂ ನಮ್ಮ ಯಶಿಗೂ ಆಲ್ಮೋಸ್ಟ್ ಮೀಟ್ರ್ ಆಫ್ ಆಗ್ಬಿಟ್ಟಿತ್ತು. ಅದು ಬೇರೆ ಏನಂದರೆ ಯಾರೂ ಇರಲಿಲ್ಲ, ಫುಲ್ ಕತ್ಲೆ. ಮತ್ತು ಸ್ಟ್ರೀಟ್ ಲೈಟ್ ಅವೆಲ್ಲ ಏನೂ ಇಲ್ಲ. ನಾನು ಯಾರೋ ಬಂದರು, ಏನು ಮಾಡೋದು ಇವಾಗ ಅಂದ್ಬಿಟ್ಟು ನಮ್ಮ ಮನೆಯವ್ರು ಹಂಗೂ ವಿಚಿತ್ರ ವಿಸ್ಮಯ. ನಮ್ಮ ಮನೆಯವ್ರು ಬಾಗಿಲು ತೆಗಿಯಕ್ಕೆ ಹೋದ್ರು. ನಾನು ಬಾಗಿಲು ತೆಗಿಬಿಡ ಕಿಟಕಿ ತೆಗ್ದ್ಬಿಟ್ಟು ಕರಿ ಅಂತ ನಾನು. ಆಮೇಲೆ ನಾವು ಬಂದ್ಬಿಟ್ಟು ಚಾಕು ಗೀಕು ತೋರಿಸ್ಬಿಟ್ರೆ ಏನು ಮಾಡೋದು ಅಂತ ನಾನು ಆ ಲೆವೆಲ್ಗೆಲ್ಲ ಹೊಟ್ಟೋಗ್ಬಿಟ್ಟಿದ್ದೆ. ಅದಾಯಿತು, ಯಾರೂ ಇರಲಿಲ್ಲ. ಹಂಗೂ ಅವ್ರು ಡೋರ್ ಓಪನ್ ಮಾಡಿ ನೋಡಿದ್ರು, ಮತ್ತು ಕಿಟಕಿಯಲ್ಲೆಲ್ಲ ಕರೆದ್ರು, ಯಾರೂ ಇರಲಿಲ್ಲ. ಅಂದರೆ ಈ ಮನೆಯವರು ಪಕ್ಕದಲ್ಲೇ ಇದ್ದಾರೆ. ಬಟ್ ಏನಂದರೆ ಯಾರಾದರೂ ಬಂದ್ಬಿಟ್ರೆ ಇಲ್ಲೆಲ್ಲ ಫುಲ್ಲು ಹೋಮ್ ಸ್ಟೇನೇ ಇರೋದು ಅಲ್ವಾ. ಆದರೂ ನಮಗೆ ಒಂದು ಸ್ವಲ್ಪ ಭಯ ಆಗಿತ್ತು. ಅಂದರೆ ಗೊತ್ತಿಲ್ಲದೆ ಇರೋ ಜಾಗ, ಮತ್ತು ಕತ್ಲೆ, ಎದುರುಗಡೆ ನೀರು, ಎದುರುಗಡೆನೇ ಇದೆ ನೀರು. ಶರಾವತಿ ಏನೋ ಇದು ಬ್ಯಾಕ್ ವಾಟರ್. ಸೊ ಭಯ ಆಗಿತ್ತು. ಆಮೇಲೆ ಮಲ್ಕೊಂಡ್ವಿ. ಅದೇ ಹ್ಯಾಂಗ್ ಓವರಲ್ಲಿ ನಮ್ಮ ಯಶು ರಾತ್ರಿ ಎಲ್ಲ ಬಡ್ಕೊಂಡಿರೋದೆ. ಅಮ್ಮ ಅಮ್ಮ ಬಾ ಬಾ. ಆಮೇಲೆ ನಿದ್ದೆ ಮಾಡಕ್ಕೆ ಕೊಟ್ಟಿಲ್ಲ, ಒಂದು ನಿಮಿಷನೂ ನಿದ್ದೆ ಮಾಡಕ್ಕೆ ಕೊಟ್ಟಿಲ್ಲ. ನಮ್ಮ ಚಿಂಬ ಅಂತ ಚೆನ್ನಾಗಿ ನಿದ್ದೆ ಮಾಡ್ತು. ನಮ್ಮ ಚಿಂಬ ಚೊಂಬು ಬಡಿ ನಿದ್ದೆ ಬಂತ. ಬೆಟ್ಟೆಲ್ಲ ಏನು ಅಷ್ಟೊಂದು ಇರಲಿಲ್ಲ. ನಮ್ಮ ಯಶು ಅಂತೂ 3 ಜನ ಮಲಗಿದ್ವಿ ಮೇಲೆ. ನಾನು ನಮ್ಮ ಸುಬ್ಬುನು ಅದು ಕೆಳಗಡೆ ಒಬ್ಬನೇ ಮಲಗಿದ್ದ. ಆಮೇಲೆ ಫುಲ್ಲು ಇಲ್ಲಿಗೆ ಡೆಡ್ ಎಂಡ್ ಬಂದ್ಬಿಟ್ಟವನೆ. ಇನ್ನೊಂದು ರೋಲ್ ಆಗಿದ್ರೆ ಬಿದೋಗ್ಬಿಡೋನು. ನನ್ನ ಕಾಲು ಇಲ್ಲಿ ಮಲಗಿದ್ನಲ್ಲ, ಕಾಲಲ್ಲಿ ಅವನು ತಡೆಯೋಕೆ ಹೋದ್ರೆ ಅಮ್ಮ ಏನೋ ಬಂತು ಅಂತ ಓವರಾಲ್ ಹೇಳ್ಬೇಕಂದ್ರೆ ನಿದ್ದೆ ಮಾಡಕ್ಕೆ ಬಿಟ್ಟಿಲ್ಲ ನಮ್ಮ ಯಶು. ಪಾಪ ಅವರಿಬ್ರು ನಾನು ಏನು ಮಾಡಿದೆ ಜಾಗ ಸ್ಥಳ ಅಂತ ಅವರಿಬ್ರು ಮಲಗಿಸಿದ್ರೆ ಆ ಹುಡ್ಗನ ಮೇಲೆ ಕಾಲೇ ಫೈನಲಿ ನಾನು ನಮ್ಮ ಚುಬ್ಬು ಕೆಳಗಡೆ ಬಂದೆ. ಸೊ ಇಷ್ಟೇ ಫ್ರೆಂಡ್ಸ್ ಈ ವ್ಲಾಗು. ನೆಕ್ಸ್ಟ್ ಹಂಗೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ನಾವು ಅಣ್ಣಗೆ ನೆನ್ನೆ 6:15 ಬರ್ತೀವಿ ಅಂತ ಹೇಳಿದ್ದು. ಬಟ್ ಇವರೆಲ್ಲ ಆಡೋದು ನೋಡಿ ನಿದ್ದೆ ಇಲ್ಲದೆ ಇರೋದ್ರಿಂದ ಸ್ವಲ್ಪ ಲೇಟಾಗಿ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ನೆಕ್ಸ್ಟ್ ರೆಡಿಯಾಗಿ ಆಮೇಲೆ ಹೋಗುವಾಗ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇದು ಆಚೆ ಕಡೆ ಕೂಡ ವ್ಯೂ ತೋರಿಸ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಸೊ ಇಷ್ಟೇ ಇವತ್ತಿನ ವ್ಲಾಗ್. ಈ ವ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.